ವೆಲ್ಕಮ್ ಟು R&I ಟ್ಯುಟೋರಿಯಲ್. ಎಲ್ರಿಗೂ ನಮಸ್ಕಾರ. ನಮಗೆಲ್ಲ ಗೊತ್ತಿರೋ ಹಾಗೆ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ನಿರಂತರ ಮತ್ತು ಕ್ಯಾಂಪ್ಸ್ ಅನ್ನು ಜಾರಿಗೆ ತಂದಿದ್ದಾರೆ. ಕ್ಯಾಂಪ್ಸು ಶಿಕ್ಷಕರ ಹಾಜರಾತಿ ಆದರೆ ನಿರಂತರ ಮಕ್ಕಳ ಹಾಜರಾತಿ. ಆ್ಯಂಡ್ ನಾವು ಸುಮಾರು ದಿನದಿಂದ ನಿರಂತರ ಹಾಜರಾತಿನ ಹಾಕೋಕ್ಕೆ ಪ್ರಾರಂಭದಲ್ಲಿನೂ ತೊಂದರೆ ಇರಲಿಲ್ಲ. ನಂತರ ದಿನಗಳಲ್ಲಿ ಹಾಜರಾತಿಯನ್ನು ಹಾಕೋಕ್ಕೆ ತೊಂದರೆ ಆಗ್ತಿತ್ತು. ಯಾಕಪ್ಪ ಅಂತಂದರೆ ನೀವು ಶಾಲೆಯ ಆವರಣದಿಂದ ದೂರ ಇದ್ದೀರಿ ಅಂತ ತೋರಿಸ್ತಾ ಇತ್ತು. ಸೊ ಇದನ್ನು ಸರಿಪಡಿಸ್ಕೋಬೋದು. ನಿಮ್ಮ ಸ್ಯಾಟ್ಸ್ MDM ಆ್ಯಪಿಗೆ ಹೋಗ್ರಿ. ಅಲ್ಲಿ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಸ್ಟೂಡೆಂಟ್ ಅಟೆಂಡೆನ್ಸ್, ಟೀಚರ್ ಅಟೆಂಡೆನ್ಸ್, ಅಟೆಂಡೆನ್ಸ್ ಡ್ಯಾಶ್ಬೋರ್ಡ್, ಅಟೆಂಡೆನ್ಸ್ ಸಮ್ಮರಿ, ಸ್ಕೂಲ್ ಫೆಸಿಲಿಟಿಗೂ, ಸ್ಕೂಲ್ ಲೊಕೇಶನ್, ಆನ್ಲೈನ್ ಯುಟಿಲಿಟೀಸ್, SATS GSI, school profile, grievance, school RR, school additional selections and furniture details. ಸೊ ಈ ರೀತಿ ಇಂಟರ್ಫೇಸನ್ನು ನಾವು ನೋಡ್ಬೋದು. ನೀವು ಸ್ಯಾಟ್ಸ್ ಅಪ್ಲಿಕೇಶನ್ ಓಪನ್ ಮಾಡಿದಾಗ ಇಲ್ಲಿ ಸ್ಕೂಲ್ RR ಕೆಂಪು ಟೊಪ್ಪಿಗಿರುವಂಥ ಸ್ಕೂಲ್ RRನ್ನು ಸೆಲೆಕ್ಟ್ ಮಾಡ್ಕೊರಿ. ಇಲ್ಲಿ ಈ ರೀತಿ ಬರುತ್ತೆ. ಏನಪ್ಪ ಅಂದರೆ ಆ್ಯಡ್ ಲೊಕೇಶನ್ ಪಾಯಿಂಟ್ಸ್ ಅಂತ ಬರುತ್ತೆ. ಸೊ ಅಂದರೆ ಏನಪ್ಪ ಅಂತಂದರೆ ನಮ್ಮ ಶಾಲೆಯ ಲೊಕೇಶನ್ನ ನಾವು ಸೆಟ್ ಮಾಡ್ಕೋಬೇಕು. ಸೊ ಹೆಂಗೆ ಸೆಟ್ ಮಾಡ್ಕೋಬೇಕಂತಂದರೆ ಇಲ್ಲಿ ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ಆ್ಯಡ್ .1, ಆ್ಯಡ್ .2, ಆ್ಯಡ್ .3, ಆ್ಯಡ್ .4 ಅಂತಂದು. ಸೊ ಇವೇನಪ್ಪ ಅಂತಂದರೆ ನಿಮ್ಮ ಸ್ಕೂಲಿನ ಚಕ್ಬಂದಿಗಳು. ನಿಮ್ಮ ಶಾಲೆಯ ಏನಪ್ಪ ಅಂತಂದ್ರೆ ಆವರಣ ಕ್ಲಾಸ್ ರೂಮನ್ನು ಸೇರಿಸ್ಕೊಂಡು, ಸೊ ಕ್ಲಾಸ್ ರೂಮ್ ಹಿಂದೆ ಏನಾದರೂ ಸ್ಪೇಸ್ ಇತ್ತಂದರೆ ಅದನ್ನು ಸೇರಿಸ್ಕೊಂಡು ನಾವೇನಪ್ಪ ಅಂತಂದರೆ ಒಂದು ಲೊಕೇಶನ್ನ ಸೆಟ್ ಮಾಡಬೇಕಾಕೈತಿ. ಇದನ್ನು ಕ್ಲಾಕ್ ವೈಸ್ ಆದರೂ ಮಾಡ್ಬೋದು ಅಥವಾ ಆ್ಯಂಟಿ ಕ್ಲಾಕ್ ವೈಸ್ ಆದರೂ ಮಾಡ್ಬೋದು. ಯಾವುದರ ಒಂದು ಪಾಯಿಂಟಿಂದ ಶುರು ಮಾಡಿ, ಸೊ ಅಲ್ಲಿ ಹೋಗಿ ಏನಪ್ಪ ಅಂತಂದರೆ ನಿಂತ್ಕೊಂಡು ಅಲ್ಲಿ ಮೇಲೆ ಆ್ಯಡ್ ಲೊಕೇಶನ್ ಅಂತ ಬರುತ್ತೆ. ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಅದು ಆ ಪರ್ಟಿಕ್ಯುಲರ್ ಒಂದು ಪಾಯಿಂಟನ್ನು ಲೊಕೇಶನ್ ಆಗಿ ಸೆಲೆಕ್ಟ್ ಮಾಡುತ್ತೆ. ಅಲ್ಲಿಂದ ಏನು ಮಾಡಬೇಕಪ್ಪ ಅಂತ ನೀವು ಎಡಗಡೆ ತುದಿಗಾದರೂ ಹೋಗ್ರಿ, ಬಲಗಡೆ ತುದಿಗಾದರೂ ಹೋಗ್ರಿ. ಬಟ್ ಏನಪ್ಪ ಅಂತಂದರೆ ನಿಮ್ಮ ಶಾಲೆ ಒಂದು ಚೌಕಾಕಾರದ ರೀತಿಯಲ್ಲಿ ನೀವು ಅಡ್ಡಾಡಬೇಕಾಗ್ತೈತಿ. ಸೊ ಅಡ್ಡಾಡಿಬಿಟ್ಟು ನೀವೇನಪ್ಪ ಅಂತಂದರೆ 4 ಲೊಕೇಶನ್ ಪಾಯಿಂಟ್ಸ್ಗಳನ್ನು ಸೆಟ್ ಮಾಡಿದರೆ ಏನಪ್ಪ ಅಂತಂದರೆ ನಿಮ್ಮ ಶಾಲೆಯ ಲೊಕೇಶನ್ ಒಂದು ಚಕ್ಬಂದಿ ಅಂತಾರಲ್ಲ ಆ ರೀತಿ ನಿಮ್ಮ ಶಾಲೆಯ ಲೊಕೇಶನ್ ಸೆಟ್ ಆಗುತ್ತೆ. ಸೊ ಇದಾದಮೇಲೆ ನೀವು ಮಾಡಬೇಕಾದ್ದೇನಪ್ಪ ಅಂತಂದರೆ ಇಲ್ಲಿ ಕಾಣ್ತಾ ಇದೆ ನೋಡಿರಿ, ಅಪ್ಲೋಡ್ ಫೋಟೋಸ್, ಬಿಲ್ಟಪ್ ಏರಿಯಾ ಫೋಟೋಸ್ ಮೇಲ್ಗಡೆ ಇರೋಂಥ ಅಪ್ಲೋಡ್ ಫೋಟೋಸ್ ಮೇಲೆ ಸೊ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಅಪ್ಲೋಡ್ ಫೋಟೋಸ್ ಕ್ಲಿಕ್ ಮಾಡಿದ ತಕ್ಷಣ ಸೊ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಸೊ ಅಪ್ಲೋಡ್ ಅಂತಂದು ಕ್ಲಿಕ್ ಮಾಡಿ ಆದಮೇಲೆ ಏನಪ್ಪ ಅಂತಂದರೆ ಅಲ್ಲಿ ಫ್ರಂಟ್ ವ್ಯೂ, ಬಿಲ್ಡಿಂಗ್ ಕಂಪ್ಲೀಟ್ ವ್ಯೂ, ವಾಟರ್ ಇನ್ ಟಾಯ್ಲೆಟ್, ಟೀಚಿಂಗ್ ಏಡ್ಸ್, ಸ್ಕೂಲ್ ನೇಮ್ ಬೋರ್ಡ್ ಅಲಾಂಗ್ ವಿತ್ ಫ್ರಂಟ್ ಪ್ರೊಫೈಲ್ ಪಿಕ್ಚರ್ ಆಫ್ ದ ಸ್ಕೂಲ್, ಅಂದರೆ ಪೂರ್ತಿ ಹೆಸರು ಬರೋಂಗೆ ಕ್ಲಾಸ್ ರೂಮ್ಸು, ಆಮೇಲೆ ಏನಪ್ಪ ಅಂತಂದರೆ ಮ್ಯಾನೇಜ್ಮೆಂಟ್, ಟೀಚಿಂಗ್ ಸ್ಟಾಫ್ಸ್ ರೂಮ್ಸು, ಡ್ರಿಂಕಿಂಗ್ ವಾಟರ್, ಲೈಬ್ರರಿ, ಸ್ಕೂಲ್ ಟಾಯ್ಲೆಟ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಸಪ್ರೇಟ್ಲಿ, CCTV ಇನ್ಸ್ಟಾಲೇಷನ್ ಒಂದು ವೇಳೆ ಇದ್ದರೆ, ಫೈರ್ ಸೇಫ್ಟಿ ಮೆಜರ್ಸ್, ಪ್ಲೇ ಗ್ರೌಂಡ್, ಕಾಂಪೌಂಡ್, ಸ್ಕೂಲ್ ಫರ್ನಿಚರ್ ಡೀಟೇಲ್ಸ್, ಸ್ಕೂಲ್ ಟ್ರಾನ್ಸ್ಪೋರ್ಟೇಷನ್ ಆ್ಯಂಡ್ ಸೇಫ್ಟಿ ಮೆಜರ್ಸ್. ಒಂದು ವೇಳೆ ನಿಮ್ದು ಏನಾದರೂ ಬಸ್ ಇದ್ದರೆ ಇವನ್ನೆಲ್ಲ ಅಪ್ಲೋಡ್ ಮಾಡಿದರೆ ಲೊಕೇಶನ್ ಸೆಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್.